ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಅರೆ ಸೇನಾಪಡೆಯಲ್ಲಿ ಪ್ಯಾರಾಮಿಲಿಟರಿ ಕೋರ್ಸ್ನಲ್ಲಿ ನಿಮ್ಗೆ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಈ ಸರಿ ಭರ್ಜರಿ ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಅದು ITBPದಲ್ಲಿ ಇಂಡಿಯನ್ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ನಲ್ಲಿ ಸಾಕಷ್ಟು ನೋಟಿಫಿಕೇಶನ್ ಈಗಾಗಲೇ ಟೋಟಲಿ ಆಗಿ 5 ನೋಟಿಫಿಕೇಶನ್ ಕಾಲ್ಫಾರ್ಮ್ ಮಾಡಿದ್ರು. ಈ ಸರಿ ಹೈಯೆಸ್ಟ್ ಅನ್ಸುತ್ತೆ. ಇದ್ರೊಳಗೆ ಕಾಲ್ಫಾರ್ಮ್ ಆಗಿದ್ದಂಥ ನೋಟಿಫಿಕೇಶನ್ ITBPದಲ್ಲಿ ಚೆಕ್ ಮಾಡ್ಕೊಂಡ್ರೆ ಹೈಯೆಸ್ಟ್ ನೋಟಿಫಿಕೇಶನ್ ಆಗಿರೋದೇ ITBPದಲ್ಲಿ. ಬಟ್ ಪೋಸ್ಟ್ ಕಡಿಮೆ ಇದ್ರೂ ಪರವಾಗಿಲ್ಲ, ಎಲ್ಲದರಲ್ಲಿ ಕೂಡ ಹುದ್ದೆಗಳನ್ನ ಕರಿತಾ ಇದ್ದಾರೆ. ಓಕೆ, ITBP ಇಂಡಿಯನ್ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಹೇಳಿ. ಸೊ ಇದರಲ್ಲಿ ಇರ್ತಕ್ಕಂಥ ಹುದ್ದೆಗಳೆಷ್ಟು, ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಅದು ಕೂಡ ಇಂಪಾರ್ಟೆಂಟೇ. ನೀವು ಅನ್ಕೋತಿರ್ತೀರಿ 10, 15, 100, 200 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ ತಕ್ಷಣ ಸೊ ನಮ್ಗೆ SSLC ಮುಗಿಸಿದವರಿಗೆ ಆ ಹುದ್ದೆಗಳು ಅರ್ಹತೆ ಆಗೋದಿಲ್ಲ. ಓಕೆ, ಆ ಥರ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ. ಎಲ್ಲರಿಗೂ ಕೂಡ ಅರ್ಹತೆ ಹಾಕಿರ್ತಾವೆ, ಬಟ್ ನೀವು ಅದ್ರ ಬಗ್ಗೆ ಗಮನವಾಗಿ ನೋಡ್ತಿರೋದಿಲ್ಲ. SSC GD ಅಂತ ನೋಟಿಫಿಕೇಶನ್ ಹಾಕಿದ ತಕ್ಷಣನೇ ಎಲ್ಲರೂ ಕೂಡ ನೋಡ್ತಾ ಇರ್ತೀರಿ, ಆರ್ಮಿ ಅಂತ ಹಾಕಿದ್ರೆ ನೋಡ್ತಾ ಇರ್ತೀರಿ. ಸೊ ಇಂಥವೆಲ್ಲ ಕಾಂಪಿಟೇಷನ್ ಕಡಿಮೆ ಇರ್ತೈತಿ. ಅಪ್ಲಿಕೇಶನನ್ನು ಯಾವ ಥರ ಹಾಕಬೇಕು, ಸೊ ಇದರಲ್ಲಿ ಕ್ವಾಲಿಫಿಕೇಶನ್ ಎಷ್ಟಿದೆ ಅಂತ ನಾನು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪ್ರತಿ ಎಂಡ್ವರೆಗೆ ನೋಡ್ತಾ ಇರಿ. ನಿಮ್ಗೆ ಏನೋ ಒಂದಿದ್ರಲ್ಲಿ ಡೌಟ್ಗಳು ಇದ್ರೂ ಕೂಡ ನಿಮ್ಗೆ ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತಾ. ಸೊ ನೀವು ಅರ್ಧಂಬರ್ಧ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗಿ ನೀವು SSLC ಮುಗಿದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತಾ ಏನಂತ ಹೇಳಿ ಇದ್ರ ಮಾಹಿತಿಯನ್ನು ಕೊಡ್ತೀನಿ. ಈಗ ನಿಮ್ಗೆ ಆಫೀಸಿಯಲ್ ಮುಖಾಂತರ ITBP ವೆಬ್ಸೈಟ್ನಲ್ಲಿ ನೋಟಿಫಿಕೇಶನ್ ಬಂದಿರತಕ್ಕಂಥ ಮಾಹಿತಿ ಇದು. ಓಕೆ, ಎನಿಮಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಹುದ್ದೆಗಳನ್ನ ಕರೆದಾರ. 2024ರ ರಿಕ್ರೂಟ್ಮೆಂಟ್ ವರ್ಷ ಇಯರ್ಲಿ 1 ಟೈಮ್ ಕರೆದಿರ್ತಾರ. ಇದರಲ್ಲಿ ಟೋಟಲ್ ಆಗಿ ಇರ್ತಕ್ಕಂಥ ಪೋಸ್ಟ್ ಎಷ್ಟಪ್ಪ ಅಂದ್ರೆ 128 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಅಪ್ಲೈ ಡೇಟ್ ಯಾವಾಗಿಂದ್ರಪ್ಪ ಅಂತಾರ 12/8/2024 ಹಿಡಿದು 10/9/2024 ನಿಮ್ಗೆ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಇರ್ತದೆ. ಓಕೆ, ನೀವು ಈಗಾಗಲೇ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡಿರ್ಬೋದು. ಅರ್ಜಿ ಇನ್ನು ಸ್ಟಾರ್ಟ್ ಆಗಿಲ್ಲ, 12ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತಾ. ಸ್ಟಾರ್ಟ್ ಆದ ತಕ್ಷಣ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ಯಾರು ಭಯ ಪಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ನಾನು ಯಾವುದೇ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟರು ಕೂಡ ಫಸ್ಟ್ ಆಫ್ ಆಲ್ ನೋಟಿಫಿಕೇಶನ್ ಮುಖಾಂತರ ಕೊಟ್ಟಿರ್ತೀನಿ. ಬಟ್ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಕೂಡ ನಮ್ಗೆ ಆ ಮಾಹಿತಿನ ತಿಳಿಸೋದನ್ನ ಮರೆಯುತ್ತಿರೋಲ್ಲ. ಓಕೆ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡ್ಕೊಳ್ರಿ. SC ST OBC SC ST ಮತ್ತು ಫಿಮೇಲ್ ಕ್ಯಾಟಗರಿಯವರಿಗೆ ಯಾವುದೇ ತರಹಂತ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಅದೇ ತರನಾಗಿ EWS ಜನರಲ್ OBCದವರಿಗೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಕೂಡ ಇರ್ತದ. ಏಜ್ ಎಷ್ಟಪ್ಪ ಅಂದ್ರೆ 18-25 ಏಜ್. ಅದು ಯಾವ ಟ್ರೇಡಿಗಪ್ಪ ಅಂದ್ರೆ ಕಾನ್ಸ್ಟೇಬಲ್ ಅಂತಿದೆ, ಅದು 18-20 ಏಜ್ ಇದ್ದವರಿಗೆ ಕಾನ್ಸ್ಟೇಬಲ್ದವರಿಗೆ. ನೆಕ್ಸ್ಟ್ ಅದರಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳಿ ಅದಕ್ಕೆ 18-27 ಏಜ್ ಇದ್ದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. SC STದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರ. ನೆಕ್ಸ್ಟ್ ಇದರ ಕ್ವಾಲಿಫಿಕೇಶನ್ ಏನಿರ್ತದ. ಓಕೆ, ಎಸ್, ಇದರ ಕ್ವಾಲಿಫಿಕೇಶನ್ ನೋಡ್ಕೊಂಡ್ರೆ 10ನೇ ತರಗತಿ ಮುಗಿದಿದ್ರೆ ಸಾಕು. ಜಸ್ಟ್ 10th ಪಾಸ್. 10ನೇ ತರಗತಿಯಲ್ಲಿ 35 ಮಾರ್ಕ್ಸ್ ತಗೊಂಡಿದ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಪರ್ಸೆಂಟೇಜ್ ಇಂಪಾರ್ಟೆಂಟ್ ಅಲ್ಲ. SSLC PUC ಡಿಗ್ರಿದಲ್ಲಿ ನಿಮ್ಮ ಜಾಬಿನಲ್ಲಿ ಎಷ್ಟು ನೀವು CET ಕಾಂಪಿಟೇಟಿವ್ ಪರ್ಸೆಂಟೇಜ್ ಅನ್ನ ಮಾಡ್ತೀರಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಾ. ಸೊ ನೀವು ಇಲ್ಲಿ 35 ತಗೊಂಡ್ರು ಕೂಡ ಜಾಬ್ನಲ್ಲಿ ನಿಮ್ಮ ಜಾಬ್ನಲ್ಲಿ ಸಕ್ಸಸ್ ಆದರೆ ಅದು ನಿಮ್ಮ ಪರ್ಸೆಂಟೇಜು. ಈಗಿನ ಪ್ರಕಾರ ನೀವು SSLC ಪರ್ಸೆಂಟೇಜ್ ಮಾಡಿದ್ರೆ ಸೊ ಅದು ನಮ್ದು ಫೈನಲಿ ಆಗುತ್ತಂತೇಳಿ ಅನ್ಕೊಳಕ್ ಹೋಗ್ಬೇಡ್ರಿ. ಈಗೆಲ್ಲ ತೆಗೆದು ಬಿಟ್ಟಿದ್ದಾರೆ. ಪರ್ಸೆಂಟೇಜ್ ಮೇಲೆ ಇರೋದ ಜಾಬ್ಗಳನ್ನ ತೆಗೆದಿದ್ದಾರೆ, ಡೈರೆಕ್ಟ್ ಆಗಿ CET ನಡೆಸ್ತಾ ಇದ್ದಾರೆ. ಓಕೆ, 10th ಪಾಸ್ ಆದ್ರೆ ಸಾಕು. ಅದು ಯಾವ ಟ್ರೇಡಿಗೆ ಅಂತ ನೋಡ್ಕೊಂಡ್ರಿ. ಇಲ್ಲಿ ಏನಂತಲ್ಲ ಡ್ರೆಸ್ಸರ್ ವೆಟರ್ನರಿ ಅಂತಿದ್ದಲ್ಲ, ಇದಕ್ಕೆ 12ನೇ ತರಗತಿ ಮುಗಿದಿರಬೇಕು. ಡ್ರೆಸ್ಸರ್ ವೆಟರ್ನರಿ ಅಂತೇಳಿ ಇದಕ್ಕೆ 12ನೇ ತರಗತಿ ಮುಗಿದಿರಬೇಕು. ಅನಿಮಲ್ ಟ್ರಾನ್ಸ್ಪೋರ್ಟ್ ಕಾನ್ಸ್ಟೇಬಲ್ ಅನಿಮಲ್ ಟ್ರಾನ್ಸ್ಪೋರ್ಟ್ ಅಂತಿದೆ, ಇದಕ್ಕೆ ಜಸ್ಟ್ SLC ಪಾಸ್ ಆಗಿದ್ರೆ ಸಾಕು. ನೆಕ್ಸ್ಟ್ ಕೆನಲ್ ಮ್ಯಾನ್ ಅಂತ ಹೇಳಿ ಇದಕ್ಕೂ ಕೂಡ 10ನೇ ತರಗತಿ ಮುಗಿದಿದ್ರೆ ಸಾಕು. ಇದಕ್ಕೂ ಇವೆರಡು ಪೋಸ್ಟ್ಗೆ 10ನೇ ತರಗತಿ ಮುಗಿದ್ರೆ ಸಾಕು. ಇದಕ್ಕೂ ಯಾವುದೇ ತರಹಂತ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಅವರು ಕೇಳೋದು ಇಲ್ಲ. ಇವೆರಡು ಪೋಸ್ಟ್ಗೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆನಾ, SSLC ಮುಗಿದವ್ರು ಅರ್ಜಿಗಳನ್ನ ಹಾಕಬಹುದು. ನಾನು ಈಗಾದ್ರೂ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಏನಿಲ್ಲ. ನೀವು ಅನಿಮಲ್ ಟ್ರಾನ್ಸ್ಪೋರ್ಟ್ ಅಂದ ತಕ್ಷಣ ಸೊ ನಮ್ಗೆ ಇರೋದಿಲ್ಲ. ಸೈನ್ಸ್ ಹೋಲ್ಡರ್ಗೆ BSc ಹೋಲ್ಡರ್ಗೆ ಮಾತ್ರ ಇರ್ತಂತ ತಿಳ್ಕೊತಾ ಇರ್ತೀರಿ. ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತಾ. ಇದಕ್ಕೆ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳಿ ನಿಮ್ಗೆ ಫಸ್ಟ್ಗೆ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ITBPದವ್ರು ಯಾವುದೇ ಒಂದು ರಿಕ್ರೂಟ್ಮೆಂಟ್ ನಡೆಸಿದ್ರು ಕೂಡ ಫಸ್ಟ್ಗೆ ನಿಮ್ಗೆ ಕಂಡಕ್ಟ್ ಮಾಡೋದೇ ಫಿಸಿಕಲ್ ಅನ್ನ. ಫಿಸಿಕಲ್ ಆದ್ಮೇಲೆ ಏನಿರುತ್ತೆ, ನಿಮಗೆ ಎಕ್ಸಾಮ್ ಇರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ನಲ್ಲಿ ನೀವು ಕ್ವಾಲಿಫೈ ಆದ್ರೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆದ್ರೆ ಡಾಕ್ಯುಮೆಂಟ್ ಮತ್ತು ಮೆಡಿಕಲ್ ಅನ್ನ ಚೆಕಿಂಗ್ ಮಾಡಿ ನೀವು ಫೈನಲ್ ಸೆಲೆಕ್ಷನ್ ಅನ್ನ ಮಾಡ್ತಾರ. ಓಕೆ, PET ಮತ್ತು PST ದಲ್ಲಿ ಏನಿರ್ತದೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ದಲ್ಲಿ ಏನಿರುತ್ತೆ. ಸೊ ಸ್ಪೀಡ್ ಆಗ್ತಿದೆ ಅನ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಇಷ್ಟು ಮಾಹಿತಿನ ನಾನು ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡೋದನ್ನ ಬಿಡೋದಿಲ್ಲ, ಕೊಡ್ತಾನೆ ಇರ್ತೀನಿ.
ಇಲ್ಲಿ ನೋಡ್ಕೊಡ್ರಿ ಮೇಲ್ ಮತ್ತು ಫಿಮೇಲ್ದವ್ರಿಗೆ ಎಷ್ಟು ಇರ್ತದೆ ರನ್ನಿಂಗ್, ಹೈಟ್, ಚೆಸ್ಟ್, ವೇಸ್ಟ್ ಇಂಪಾರ್ಟೆಂಟ್ ಅಲ್ಲ, ಅದು ಕೂಡ ನೋಡ್ಕೊಡ್ರಿ. ರನ್ ಎಷ್ಟು ಇರ್ತಪ್ಪ ಅಂತ ರನ್ನಿಂಗ್ 16 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, 7.5 ನಿಮಿಷ ಟೈಮಿಂಗ್ ಇರ್ತೈತಿ. ಆರಾಮ್ಸೆ ಆಗಿ ನೀವು ಸ್ಲೋ ಒಂದೇ ಲೆವೆಲ್ ಹೊಡ್ಕೋತ ಬಂದ್ರು ಕೂಡ ಈ ಫಿಸಿಕಲ್ ಅನ್ನ ಕ್ಲಿಯರ್ ಮಾಡ್ಬೋದು. ಮಹಿಳೆಯರಿಗೆ 8 ಕಿಲೋಮೀಟರ್ ಇರ್ತೈತಿ, 4 ನಿಮಿಷ 45 ಸೆಕೆಂಡ್ ಟೈಮಿಂಗ್ ಇರ್ತೈತಿ. ಲಾಂಗ್ ಜಂಪ್ ಇರ್ತೈತಿ. ಲಾಂಗ್ ಜಂಪ್ ಅಂದ್ರೆ ಉದ್ದ ಜಿಗಿತ 11 ಫೀಟ್ ಇರ್ತೈತಿ, 3 ಚಾನ್ಸ್ ಇರ್ತಾವ, ಜಿಗಿಲೇಬೇಕಾಗತ್ತೆ ಬಾಯ್ಸ್. ಮಹಿಳೆಯರಿಗೆ 9 ಫೀಟ್ ಇರ್ತೈತಿ, 3 ಚಾನ್ಸ್ ಇರ್ತಾವ, ನೀವು ಕೂಡ ಜಿಗಿಲೇಬೇಕು. ನೆಕ್ಸ್ಟ್ ಹೈ ಜಂಪ್, ಎತ್ತರ ಜಿಗಿತವನ್ನ ಜಿಗಿಬೇಕಾಗುತ್ತೆ. ಎತ್ತರ ಜಿಗಿತವನ್ನ ಎಷ್ಟಪ್ಪ ಅಂತಂದ್ರೆ 3.5 ಫೀಟ್ ಬಾಯ್ಸ್ ಜಿಗಿಬೇಕಾಗುತ್ತೆ, ಮಹಿಳೆಯರು 3 ಫೀಟ್ ಜಿಗಿಬೇಕಾಗುತ್ತೆ. ನಿಮಗೂ ಕೂಡ 3 ಚಾನ್ಸ್ ಅನ್ನ ಕೊಟ್ಟಿರ್ತಾರ. ಓಕೆ, ಹೈಟ್ ನೋಡ್ಕೊಳ್ರಿ. ಹೈಟ್ ಅಲ್ಲೇ ಬಹಳ ತೊಂದರೆ ಆಗೋದು, ಎಷ್ಟೋ ಜನಕ್ಕೆ ಬಹಳ ಪ್ರಾಬ್ಲಮ್ ಆಗೋದೇ ಇಲ್ಲೇ ಹೈಟ್. ಓಕೆ, ಹೈಟ್ ಎಷ್ಟು ಕೊಟ್ಟಿದಾರಪ್ಪ ಅಂತಂದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. 170 ಸೆಂಟಿಮೀಟರ್ ಹೈಟ್ ಅನ್ನ ಕಂಪಲ್ಸರಿ ಹೊಂದಿರಲೇಬೇಕಾಗತ್ತೆ. ಇದೇ ಪ್ರಾಬ್ಲಮ್. 170 ಸೆಂಟಿಮೀಟರ್ ಅಂದ ತಕ್ಷಣ ಎಷ್ಟೋ ಜನದ ಹೈಟ್ ಕಡಿಮೆ ಇರ್ತೈತಿ, ಅವ್ರಿಗೆಲ್ಲ ಬಹಳ ಪ್ರಾಬ್ಲಮ್ ಆಗ್ತಿರ್ತಾವ. ಓಕೆ ಸ್ನೇಹಿತರೆ, ನಿಮ್ಗೆ ಹೈಟ್ ಕಡಿಮೆ ಇದೆನಾ, ತಲೆ ಕೆಡಿಸ್ಕೊಳ್ಬೇಡ್ರಿ. ಸಾಕಷ್ಟು ನೋಟಿಫಿಕೇಶನ್ ಆಗುತ್ತೆ ಟ್ರೇಡ್ಸ್ಮನ್ಗಳ, ಅವ್ರಿಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ. ಅದ್ರ ಬಗ್ಗೆ ಯಾರು ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ. 170 ಸೆಂಟಿಮೀಟರ್, ಎಷ್ಟಿದವರಿಗೆ 162.5 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರಬೇಕು, ST ದವರಿಗೆ 150 ಸೆಂಟಿಮೀಟರ್ ಇದ್ರೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಚೆಸ್ಟ್ ನೋಡ್ಕೊಳ್ರಿ, 80 ಇಂದ 85. ನಾರ್ಮಲಿ ಆಗಿ ನಿಮ್ಗೆ 80 ಇರಬೇಕು, ಎಕ್ಸ್ಪಾಂಡೆಡ್ ಮಾಡಿದಾಗ 85 ಆಗಲೇಬೇಕಾಗುತ್ತೆ. ಓಕೆ, ಈ ಮಾಹಿತಿಯನ್ನು ನಿಮ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಎಕ್ಸಾಮ್ ಸಿಲೆಬಸ್ ಅನ್ನ ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣನೇ ಯಾವ ತರ ಇರ್ತೈತಿ ಏನಪ್ಪಾ ಅಂತ ತಕ್ಷಣ ಡೀಟೇಲ್ ನೋಟಿಫಿಕೇಶನ್ ಬರುತ್ತೆ. ಅದು ಬಂದ ತಕ್ಷಣನೇ ನಿಮ್ಗೆ ಎಕ್ಸಾಮ್ ಸಿಲೆಬಸ್ ಅದಾಯ್ತು, ಯಾವ ತರ ನೆಗೆಟಿವ್ ಇರ್ತೈತಿ, ಆಫ್ಲೈನ್ ಇರ್ತೈತೋ ಆನ್ಲೈನ್ ಇರ್ತೈತೋ, ಇವೆಲ್ಲ ಇಂಪಾರ್ಟೆಂಟ್ ತಾನೇ. ಇವೆಲ್ಲ ತಿಳ್ಕೊಳ್ಳೇಬೇಕು. ನೀವು ಅನ್ಕೊಂಡಿದ್ರೆ ಎಕ್ಸಾಮ್ ಕನ್ನಡದಲ್ಲಿ ಐತಂತ ಅನ್ಕೊಳ್ಬೇಡ್ರಿ, ಹಿಂದಿ ಇಂಗ್ಲಿಷ್ನಲ್ಲಿ ಮಾತ್ರ ಇರ್ತೈತಿ. ಓಕೆನಾ? ಇಂಥವೆಲ್ಲ ಅಪ್ಡೇಟ್ಗಳು ತಿಳ್ಕೊಳ್ಳೋದೇ ಇಂಪಾರ್ಟೆಂಟು. ಯಾವುದೇ ಒಂದು ನೋಟಿಫಿಕೇಶನ್ ಓದಿದ್ರೆ ನಿಮ್ಗೆ ಅರ್ಥ ಆಗ್ತಿರೋದಿಲ್ಲ. ಸೊ ನಿಮ್ಮ ಅಗ್ನಿವೀರ್, ಏರ್ಫೋರ್ಸ್, ನೇವಿ, ಆರ್ಮಿ ಎಲ್ಲ ಏಜ್ ಮುಗ್ದಿದಲ್ಲ, ಇಂಥಲ್ಲೆಲ್ಲ ಕಾಂಪಿಟೇಟಿವ್ ಮಾಡ್ರಿ. ಇಂಥಲ್ಲೆಲ್ಲ ನೀವು ಕಾಂಪಿಟೇಟಿವ್ ಮಾಡಬೇಕಾದ್ರೆ ಮಾಹಿತಿಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ 100% ನಾನು ನೀಡ್ತಾನೆ ಇರ್ತೀನಿ. ಏನೋ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ. ನಾನು ಅದಕ್ಕೆ ನಿಮ್ಮ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಲ್ಲ ಅಂದ್ರೆ ಪರವಾಗಿಲ್ಲ ಸ್ನೇಹಿತರೆ. ಸೊ ಬೇಜಾರು ಮಾಡ್ಕೋಬೇಡ್ರಿ, ನನ್ನಿಂದ ಸಾರಿ. ಓಕೆನಾ? ನಾನು ಅದಕ್ಕೆ ಆದಂಥ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ನಿಮ್ಗೆ ಪ್ರತಿ ಕಮೆಂಟ್ಗಳನ್ನ ನೋಡ್ತಾನೆ ಇರ್ತೀನಿ. ಬಟ್ ನಾನು ವಿಡಿಯೋ ಮಾಡೋದನ್ನ ಮಿಸ್ ಮಾಡೋದಿಲ್ಲ, ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಸ್ನೇಹಿತರೆ, ನಾವು ಕೊಡುವಂಥ ಪ್ರತಿಯೊಂದು ಅಪ್ಡೇಟ್ಗಳು ನಿಮ್ಗೆ ಯೂಸ್ ಆಗ್ತಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಶೇರ್ ಮಾಡೋದನ್ನ ಮರೆಯಬೇಡ್ರಿ. ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಇಟ್ಕೊಳ್ರಿ, ಮತ್ತು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಸಾಕಷ್ಟುದಲ್ಲಿ ಇರ್ತಾವೆ, ಅವ್ರಿಗೆಲ್ಲ ಶೇರ್ ಮಾಡ್ಕೊಳ್ರಿ. ಇಲ್ಲೇನೋ ಶೇರ್ ಮಾಡ್ತಿರ್ತೀರಿ, ಇಂಥವೆಲ್ಲ ಶೇರ್ ಮಾಡಿದರೆ ಅವ್ರಿಗೂ ಕೂಡ ಯೂಸ್ ಆಗ್ತಾನೆ ಇರ್ತಾವೆ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಇದನ್ನು ನಾವು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ನೆಕ್ಸ್ಟ್ ಕೊಟ್ಟಂತ ಬರುವಂಥ ಈ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಇದೆ, ಅದು ನೋಟಿಫಿಕೇಶನ್ ನಿಮ್ಗೆ ಸಡನ್ ಆಗಿ ಬರ್ತಾನೆ. ಅದು ಕೂಡ ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ನೋಟಿಫಿಕೇಶನ್. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.